ಡಾಕ್ಟರ್, ನೀವು ಒಂದು ಹೋಟೆಲ್ಗೆ ಹೋಗ್ಬೇಕಾದ್ರೆ ಯಾವ ಮಾನದಂಡವನ್ನ ಆಧರಿಸಿ ನೀವು ಹೋಟೆಲ್ಗೆ ಹೋಗ್ತೀರಿ? ನಮಸ್ತೆ ಎಲ್ಲರಿಗೂ. ಧನ್ಯವಾದಗಳು ವಿಸ್ತಾರ ಟಿವಿಗೆ ನನ್ನನ್ನು ಇಲ್ಲಿಗೆ ಕರೆದಿರೋದಕ್ಕೆ. ಸೊ ಜನರಲಿ ನಾವು ಹೋಟೆಲ್ಗೆ ಹೋಗ್ಬೇಕಾದ್ರೆ ಊಟ ಒಂದು ರಿವ್ಯೂ ನೋಡ್ಕೊಂಡು ಹೋಗ್ತೀವಿ. ಜೊತೆಗೆ ರೆಗ್ಯುಲರ್ ಆಗಿ ಹೋಗ್ತಿರೋ ಹೋಟೆಲ್ಗೆ ಏನೂ ತೊಂದರೆ ಆಗಿಲ್ಲ, ಫುಡ್ ಪಾಯ್ಸನಿಂಗ್ ಏನೂ ಆಗಿಲ್ಲ ಅಂತ ಅಂದ್ರೆ ಅದನ್ನ ನೋಡ್ಕೊಂಡು ಹೋಗ್ತೀವಿ. ಆಮೇಲೆ ಹೋಟೆಲ್ ನೇಮ್ ಮತ್ತೆ ರೆಪ್ಯುಟೇಷನ್ ನೋಡ್ಕೊಂಡು ಹೋಗ್ತೀವಿ. ಊಟ ಚೆನ್ನಾಗಿರುತ್ತೆ, ಏನು ತೊಂದರೆ ಆಗಲ್ಲ, ಹೆಲ್ತ್ ಆರೋಗ್ಯದ ಏನು ತೊಂದರೆ ಆಗಲ್ಲ. ಸೊ ಊಟ ಮಾಡಿರೋ ನಮ್ಮ ಮನೆಯವರು ನಾವು ಎಲ್ಲ ಆರೋಗ್ಯವಾಗಿರ್ತೀವಿ ಅನ್ನೋ ಕಾನ್ಸೆಪ್ಟ್ ಇಂದ ಹೋಗಿರ್ತೀವಿ ಹೋಟ್ಲಿಗೆ. ಅಂದ್ರೆ ನಿಮಗೆ ಜನ ಹೇಳ್ಬೇಕು, ಜನ ತಿಂದು ಅಲ್ಲಿ ಬಂದು ಅದನ್ನ ಜೀರ್ಣಿಸ್ಕೊಂಡು ಯಾವುದೇ ತೊಂದರೆ ಆಗ್ಲಿಲ್ಲ ನಮ್ಗೆ ಅನ್ನೋ ಒಂದು ವರ್ಡ್ ಆಫ್ ಮೌತ್ ಒಪಿನಿಯನ್ ನಿಮಗೆ ಸಿಕ್ಕಲ್ಲಿ ಮಾತ್ರ ನೀವು ಅದನ್ನ ವಿಶ್ವಾಸ ಇಟ್ಟು ಆ ಹೋಟೆಲ್ಗೆ ಹೋಗ್ತೀರಿ ಅಲ್ವಾ? ಆನ್ಲೈನ್ ರಿವ್ಯೂಗಳು, ಆ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿದೆ, ಇಂಟೀರಿಯರ್ಸ್ ಭಾರಿ ಚೆನ್ನಾಗಿ ಮಾಡಿದ್ದಾರೆ, ಬಹಳ ಆಂಬಿಯಂಟ್ ಆಗಿದೆ, ಬಹಳ ತುಂಬಾ ಚೆನ್ನಾಗಿದೆ ಅಲ್ಲಿನ ಆಂಬಿಯನ್ಸ್, ಇದೆಲ್ಲ ಕೇಳೋದು ಬೇಕಾಗಿಲ್ಲ ಅಂತೀರಾ ಡಾಕ್ಟರ್? ಅದು ಡೆಫಿನೆಟ್ಲಿ ನೆಸೆಸಿಟಿ ಸರ್. ಆಂಬಿಯನ್ಸ್ ಅದನ್ನೆಲ್ಲ ಅದೇ ರಿವ್ಯೂಸ್ ಅಲ್ಲಿ ನೋಡ್ಬೇಕಾದ್ರೆ ಅದನ್ನೆಲ್ಲ ನೋಡಿರ್ತೀವಿ. ಆಂಬಿಯನ್ಸ್ ಹೇಗಿದೆ, ಸರ್ವಿಸ್ ಹೇಗಿದೆ, ಆಮೇಲೆ ಕ್ವಾಲಿಟಿ ಆಫ್ ಫುಡ್ ಹೇಗಿದೆ ಅಂತ ನೋಡ್ತೀವಿ. ಅದನ್ನ ನೋಡ್ಕೊಂಡೆ ಡೆಫಿನೆಟ್ಲಿ ನಾವು ಹೋಟ್ಲಿಗೆ ಹೋಗ್ಬೇಕಾದ್ರೆ, ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕಾದ್ರೆ, ಫ್ರೆಂಡ್ಸ್ ಜೊತೆ ಹೋಗ್ಬೇಕಾದ್ರೆ ಅದನ್ನೆಲ್ಲ ನೋಡೇ ಹೋಟೆಲ್ಗೆ ಹೋಗ್ತಾ ಇರ್ತೀವಿ ಸೆಲೆಕ್ಟ್ ಮಾಡಿ. ಈಗ ಒಂದು 5 ಸ್ಟಾರ್ ಹೋಟೆಲ್ ಅಂದ್ರೆ ಹೆಂಗಿರುತ್ತೆ ಸರ್? ಒಂದು ಪರ್ಚೇಸ್ ಡಿಪಾರ್ಟ್ಮೆಂಟ್ ಏನ್ ಸರ್, ಅದಾದ್ಮೇಲಿಂದ ಕ್ವಾಲಿಟಿ ಚೆಕ್ ಅಂತಾನೆ ಒಂದು ಡಿಪಾರ್ಟ್ಮೆಂಟ್, QC ಆಯ್ತಾ ಸರ್? ಅದಾದ್ಮೇಲಿಂದ ಅದನ್ನ ಸ್ಟಾಕ್ ಮಾಡೋದಕ್ಕೆ ಒಂದು ಡಿಪಾರ್ಟ್ಮೆಂಟ್, ಸ್ಟಾಕ್ ಡಿಪಾರ್ಟ್ಮೆಂಟ್, ಪರ್ಚೇಸಿಂಗ್ ಆಯ್ತು, ಕ್ವಾಲಿಟಿ ಚೆಕ್ ಆಯ್ತು, ಸ್ಟಾಕ್ ಆಯ್ತು. ಇದಾದ್ಮೇಲಿಂದ ಕುಕಿಂಗ್ ಅವ್ರು ಬರ್ತಾರೆ, ಅದನ್ನ ಕುಕ್ ಮಾಡ್ತಾರೆ, ಕಿಚನ್ ಸೂಪರ್ವೈಸರ್ ಬೇರೆ ಒಬ್ಬ. ಸರ್ ಇಷ್ಟೆಲ್ಲ ಇದ್ದೂನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸರ್ ಎಲ್ಲೋ ಒಂದ್ ಕಡೆ ಒಂದ್ ಪ್ಯಾಕೆಟ್ ಉಳಿದು ಬಿಡ್ತು, ಒಂದ್ ಅರ್ಧ ಕೆಜಿ ಮಾಂಸ ಉಳಿದು ಬಿಡ್ತು, ಒಂದ್ ಅರ್ಧ ಕೆಜಿ ತರಕಾರಿ ಉಳಿದು ಬಿಡ್ತು ಕೊಳ್ತಿರೋದು ಅಂದ್ರೆ ಇದನ್ನ ನಾವು ಅರ್ಥ ಮಾಡ್ಕೋಬಹುದು ಸರ್. ಎಲ್ಲೋ ಒಂದ್ ಕಡೆ ಮಿಸ್ ಆಯ್ತು. ಆದ್ರೆ ಇಲ್ಲಿ ನೋಡಿದೀರಾ ನೀವು ಪಟ್ಟಿ, 10 ಕೆಜಿ ಸರ್ 640 ಕೆಜಿ ಒಟ್ಟು ಅವ್ರು ಸಿಕ್ಕಿರೋದು ಅಧಿಕಾರಿಗಳಿಗೆ. ಅಲ್ಲ ಎಲ್ಲಾ ಕಡೆ ಒಂದ್ 60 ಕಡೆ ರೇಡ್ ಮಾಡಿದ್ದಾರೆ, 77 ಸ್ಯಾಂಪಲ್ ತಗೊಂಡಿರ್ತಾರೆ. ಟೋಟಲ್ ಸಿಕ್ಕಿರೋದು 640 ಕೆಜಿಸ್ ಆಫ್ ಮಾಂಸ. ಏನು ಹಾಳಾಗಿರೋದು ನೋಡಿ ಸರ್. ಏನಕ್ಕಂದ್ರೆ 5 ಸ್ಟಾರ್ ಹೋಟೆಲ್ಸ್ ಅಲ್ಲಿ ನಿಮ್ಗೆ ಪ್ರತಿಯೊಂದು ರೂಮ್ಸ್ ಅಲ್ಲಿ ಎಷ್ಟು ಜನ ಇರ್ತಾರೆ, ಅವ್ರಿಗೆ ಎಷ್ಟು ಜನಕ್ಕೆ ಬೇಕು ಊಟ, ಹೊರಗಡೆಯಿಂದ ಎಷ್ಟು ಜನ ಕಸ್ಟಮರ್ ಬರ್ತಾರೆ, ಪರ್ ಡೇ ಏನು ಖರ್ಚಾಗುತ್ತೆ ಅದು ಅವ್ರಿಗೆ ಈಸಿಯಾಗಿ ಗೊತ್ತಾಗುತ್ತೆ. ಪ್ಲಾನಿಂಗ್ ಇರುತ್ತೆ, ಅವ್ರದ್ದು ಪಕ್ಕಾ ಪ್ಲಾನಿಂಗ್ ಇರುತ್ತೆ. ಯಾಕಂದ್ರೆ ಪ್ರತಿಯೊಂದು ಬುಕ್ಕಿಂಗ್ ಆಗಲಿ ಇನ್ನೊಂದಾಗಲಿ ಪ್ರತಿಯೊಂದು ಒಂದು ಮೀಟಿಂಗ್ ಬರ್ತಾರೆ, ಆ ಮೀಟಿಂಗಿಗೋಸ್ಕರ ಇಷ್ಟು ಬೇಕು ಕ್ವಾಂಟಿಟಿ ಎಲ್ಲ ಗೊತ್ತಿರುತ್ತೆ. ಎಕ್ಸಸ್ ಅಂದರೆ ಒಂದು 10 ಕೆಜಿಸ್ 5 ಕೆಜಿಸ್ ಇಕ್ಕೊಳೋದ್ರಲ್ಲಿ ಅರ್ಥ ಇರುತ್ತೆ. ಇವರಲ್ಲಿ ಸ್ಟೋರ್ ಮಾಡೋದು ಜಾಸ್ತಿ, 10 ದಿನ 20 ದಿನ ಏನು ನೆಸಿಟಿ ಇದೆ ಸರ್? ಇವತ್ತು ಫ್ರೆಶ್ ಆಗಿ ಕೊಡಿ, ಫ್ರೆಶ್ ಆಗಿ ತಿನ್ನಿಸಿ. ಒಂದು 1 or 2 ಕೆಜಿಸ್ ಇಲ್ಲ 5 ಕೆಜಿಸ್ ಮಿಗುತ್ತೆ, ಅದನ್ನು ನೆಕ್ಸ್ಟ್ ಡೇ ಯೂಸ್ ಮಾಡ್ಬೋದು. 5 ದಿನ 10 ದಿನ ಇಟ್ಕೊಂಡ್ರೆ ಅದೆಲ್ಲ ಬರ್ನಾಗಿ ಹೋಗುತ್ತೆ. ಪಿಜ್ಜಾ ಆಗಲಿ ಬರ್ಗರ್ ಆಗಲಿ ಇವೆಲ್ಲನೂ ಫ್ರೋಝನ್ ಫುಡ್ಸ್ ಏನಿದೆ ಅದು ಭಾಳ ಡೇಂಜರು. ನಾವೆಲ್ಲ ಏನಂದರೆ ಅವತ್ತಿನ ಮಸಾಲೆ ಅವತ್ತು ಹಾಕಿ ಅವತ್ತಿಂದ ಹೆಸರು ಪಡೆದಿದ್ದೀವಿ. ಇವತ್ತು ಸಣ್ಣ ಪುಟ್ಟ ಹೋಟ್ಲುಗಳಲ್ಲಿ ಊಟ ತಿಂದರೆ ಜೀರ್ಣ ಆಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಖುಷಿಯಾಗೂ ಇರುತ್ತೆ. ಈ ಥರ 5 ಸ್ಟಾರ್ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಬಂದ್ರೆ ಮೊನ್ನೆ ಯಾವುದೋ ಒಂದು ಹೋಟ್ಲು ನಾನೇ ಹೋಗಿದ್ದೆ, ಮಶ್ರೂಮ್ ತೊಗೊಂಡೆ, ಫುಲ್ ಹೊರಗಡೆ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ನಾನು ಏನು ಸರ್ ಮಶ್ರೂಮ್ ಬ್ಲ್ಯಾಕ್ ಆಗಿದೆ? ಎಲ್ಲ ಸರ್ ಫ್ರೆಶ್ ಅಂದರು. ತಿಂದು ಒಂದು 5 ಮಿನಿಟ್ಸ್ ಆಗಿಲ್ಲ ಲೂಸ್ ಮೋಷನ್ ಸ್ಟಾರ್ಟ್ ಆಯಿತು. 3 days ಮಲ್ಲಿಗೆಲ್ಲ ಅಡ್ಮಿಟ್ ಆಗಿದೆ. ಸೊ ಆ ಥರ ಕ್ವಾಲಿಟಿನ ಚೆಕ್ ಮಾಡೋದಕ್ಕೆ ತುಂಬ. ಆಮೇಲೆ ಮೈನ್ ಥಿಂಗ್ ಓನರ್ಸ್ ಇರಲ್ಲ ಅಲ್ಲಿ. ಸೊ ಹೋಟೆಲ್ಸಲ್ಲಿ ಅವ್ರಿಗೆ ಮ್ಯಾನೇಜ್ಮೆಂಟ್ ಇರುತ್ತೆ, ಇನ್ನೊಂದು ಇರುತ್ತೆ, ಎಲ್ಲ ಇರುತ್ತೆ. ಎಲ್ಲ ಬರೀ ಏನಿದ್ರು ಕಮ ಇರುತ್ತೆ, ನೋಡ್ಕೋತಾರೆ, ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ಕೋತಾರೆ. ಸಿನ್ಸಿಯಾರಿಟಿಯಾಗಿರೋರು ಏನಕ್ಕೆ ಸ್ಟೋರೇಜ್ ಆಗಿದೆ ಡಸ್ಟ್ಬಿನ್ಗೆ ಹಾಕಿ ಫ್ರೆಶ್ ತರಿಸಿ ಎವ್ರಿ ಡೇ ಕಿಚನ್ ಮೇಂಟೈನ್ ಮಾಡ್ತಾ ಇದ್ರೆ 100% ಯಾವತ್ತು ಕ್ವಾಲಿಟಿ ಕೆಡೋದಿಲ್ಲ. ಅಲ್ಲ ಚಂದ್ರು ಸರ್, ಎಲ್ಲರೂ ಹೇಳ್ತಾರೆ ಊಟದ ಬಿಸ್ನೆಸ್ ಅಲ್ಲಿ ಭಾರಿ ಪ್ರಾಫಿಟ್ ಇದೆ, ನೀವು 10 ರೂಪಾಯಿ ಹಾಕಿದ್ರೆ 30-50 ರೂಪಾಯಿ ಎತ್ಬೋದು, ಆ ತರ ಅಷ್ಟು ಪ್ರಾಫಿಟೇಬಲ್ ಬಿಸ್ನೆಸ್ ಇದು ಅಂತ. ಹಿಂಗೇನಾ ಪ್ರಾಫಿಟ್ ಬರೋದು ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ ಇವತ್ತು. ಅವರಲ್ಲಿ ನಮಗೆ 10 ರೂಪಾಯಿ ಬಿಸ್ನೆಸ್ ಆದರೆ 1 ರೂಪಾಯಿ ಸಿಗ್ಬೋದು, ಅವ್ರಿಗೆ 10 ರೂಪಾಯಿ ಬಿಸ್ನೆಸ್ ಅಲ್ಲಿ 100 ರೂಪಾಯಿ ಸಿಗುತ್ತೆ. ಎಷ್ಟು ಕ್ವಾಲಿಟಿ ಕೊಡ್ಬೋದು? ಇನ್ನು ಎಲ್ಲ ಥರ ವೆರೈಟೀಸ್ ಇರುತ್ತೆ, ಕ್ವಾಲಿಟಿ ಕೊಡ್ಬೋದು, ಎಲ್ಲ ಮಾಡ್ಬೋದು. ಈ ಫುಡ್ ಪಾಯ್ಸನ್ ಆಗಿಬಿಟ್ಟು ಸಫರ್ ಮಾಡೋದಕ್ಕೆ ಈ ಥರ ಎಲ್ಲ ಸ್ಟೋರೇಜ್ ಮಾಡಿಕೊಂಡ್ರೆ ತುಂಬ ಡೇಂಜರ್ ಆಗುತ್ತೆ. ನಾನು ಪ್ರತಿಯೊಬ್ಬರಿಗೂ ಓನರ್ಸ್ಗಾದವ್ರಾಗಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡೋರ್ಗಾಗಲಿ ದಯವಿಟ್ಟು ಕಿಚನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಹೆವಿ ಸ್ಟೋರೇಜ್ ಮಾಡಬೇಡಿ. ಪನ್ನೀರಾಗಲಿ, ಹಾಲಾಗಲಿ, ಚಿಕನ್ ಆಗಲಿ, ಮಟನ್ ಆಗಲಿ, ನೀವೇನೇನು ಯೂಸ್ ಮಾಡ್ತೀರೋ, ಫಿಶ್ಶು, ಬೀಫು ಏನೇನು ಯೂಸ್ ಮಾಡ್ತೀರೋ 1 or 2 days ಏನು ಬೇಕಾಗಿರುತ್ತೆ ಅದನ್ನು ಸ್ಟೋರ್ ಮಾಡೋದ್ರಲ್ಲಿ ಅರ್ಥ ಇರುತ್ತೆ. ಈ ಥರ ಬಂದಾಗ ಈ ಥರ ಸಿಕ್ಕಾಕೊಂಡ್ರೆ ಬೇರೆ ಹೋಟ್ಲುಗಳಿಗೂ ಪ್ರಾಬ್ಲಮ್ ಆಗುತ್ತೆ. ಒಂದು ಇನ್ಸ್ಪೆಕ್ಷನ್ ನಡಿಬೋದಾ? ಸಾಧಾರಣ ನಡೆಯುತ್ತಾ? ನಡೆಯುತ್ತೆ ಸರ್. 3 months ಒಂದು 4 months ಒಂದು ಮಾಡ್ತಾರೆ. ಹೆಲ್ತ್ ಇನ್ಸ್ಪೆಕ್ಟರ್ಸ್ ಬರ್ತಾರೆ, ಎಲ್ಲ ಏನೇನು ಇದ್ರೆ ಗಲೀಜಿದ್ರೆ ನಿಮ್ಮ ಹೋಟ್ಲಿಗೂ ಬರ್ತಾರೆ. ಪ್ರತಿಯೊಂದು ಹೋಟ್ಲಿಗೂ ಬರ್ತಾರೆ, ಚೆಕಪ್ ಮಾಡ್ತಾರೆ, ಫೈನ್ ಹಾಕ್ತಾರೆ. ಆದರೆ ನಿಮ್ಮ ಹೋಟ್ಲಿಗೆ ಒಂದು ರೀತಿ, 5 ಸ್ಟಾರ್ ಹೋಟ್ಲಿಗೆ ಒಂದು ರೀತಿ, ಆ ಥರ ಏನಾರು? ಸರ್ ಈಗ ತಾನೇ 5 ಸ್ಟಾರ್ ಹೋಟ್ಲಿಗೆ ನುಗ್ಗಿರೋದು.
ಇದಕ್ಕೂ ಮುಂಚೆ ಟಚ್ ಮಾಡಿಲ್ಲ, ಎಲ್ಲೂ ಕೇಳೇ ಇರ್ಲಿಲ್ವಲ್ಲ ಸರ್, ನೀವು ಯಾವಾಗ ಕೇಳಿದ್ರಾ? ಯಾವತ್ತೂ ಕೇಳಲಿಲ್ಲ. ಇವಾಗ ನಾವು ಕೇಳ್ತಾ ಇದ್ದೀವಿ. ನಮಗೂ ಭಯ ಆಗುತ್ತೆ, ನಾವು ಏನೇ ಇದ್ರು ಒಂದು ಪೀಸ್ ಬಿದ್ದಿದ್ರು ಕ್ಲೀನಾಗಿ ನೋಡ್ಕೊಳ್ರಪ್ಪ, ವಾಶ್ ಮಾಡ್ತಾಯಿರಿ. ನಾವು ಎವ್ರಿ ಡೇ 2-3 ಟೈಮ್ಸ್ ಕಿಚನ್ ಕ್ಲೀನ್ ಮಾಡ್ಕೋತೀವಿ. ನೀವು ಊಟ ತಿಂದಿದ್ದೀರಾ, ಆರೋಗ್ಯ ಹೆಂಗಿರುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ. ಅದು ಕ್ಲೀನಾಗಿ ಮೇಂಟೈನ್ ಮಾಡುತ್ತೆ. ಫುಡ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯ ಖುಷಿಯಾಗಿ ತಿನ್ನೋವಂಥ ಪದಾರ್ಥ. ಆರೋಗ್ಯನೂ ಚೆನ್ನಾಗಿರ್ಬೇಕು. ಅಲ್ಲ, ಖುಷಿಯಾಗಿ ತಿಂತಾನೆ, ಇಲ್ಲ ತಿಂದಾದ್ಮೇಲೆ ಖುಷಿ ಆಗುತ್ತೆ, ಎರಡರಲ್ಲಿ ಒಂದಾಗುತ್ತೆ, ಎರಡು ಗ್ಯಾರಂಟಿ. ಅದು ಅಕಸ್ಮಾತ್ ಈ ಥರ ಖುಷಿ ಪಟ್ಟು ತಿಂದು ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗೋ ಬದಲು ಆ ಥರ ಹೋಟೆಲ್ಸ್ ನಾವು ಯಾಕೆ ಹೋಗಬೇಕು? ಸರಿ.